ಮೇಡಮ್ ಬಿಗ್ ಬಾಸ್ ನೋಡ್ತೀರಾ? ಹಾಂ. ಯಾರು ಇಷ್ಟ? ನಂಗೊಂದು ಕಾವ್ಯ, ಗಿಲ್ಲಿ, ರಕ್ಷಿತಾ. ಕಾವ್ಯ ಗಿಲ್ಲಿ ನಟ. ರಕ್ಷಿತಾ ರಕ್ಷಿತಾನ ಇಷ್ಟ ಆಗುತ್ತೆ. ನಿಮ್ಗೆ ಯಾರು ಇಷ್ಟ ಆಗಲ್ಲ ಶೋಲಿ? ಅಶ್ವಿನಿ ಗೌಡ. ಅಶ್ವಿನಿ ಗೌಡ. ಯಾಕೆ? ಆಟಿಟ್ಯೂಡ್ ಜಾಸ್ತಿ, ಮಾತಾಡೋ ಸ್ಟೈಲ್ ಒಂಥರ ಚೆನ್ನಾಗಿರಲ್ಲ, ಎಲ್ಲರ ಜೊತೆ ಕಿರ್ಚಾಡ್ತಾರೆ, ಅದಕ್ಕೆ ಇಷ್ಟ ಆಗಲ್ಲ. ರಕ್ಷಿತಾ ಇನ್ನೋಸೆಂಟ್, ಮಾತಾಡೋದೆಲ್ಲ ಚೆನ್ನಾಗಿರುತ್ತೆ, ಇಷ್ಟ ಆಗ್ತಾರೆ. ನಮ್ಮದು ಮಂಗಳೂರು ಅವರು ಹಂಗೆ ಇಷ್ಟ ಆಗ್ತಾರೆ. ಈಗ ಫಸ್ಟ್ ಡೇನೇ ಪಾಪ ಅವ್ರನ್ನ ಹೊರಗಡೆ ಕಳಿಸ್ಬಿಟ್ಟಿದ್ರು, ಅವಾಗ ಏನು ಅನಿಸ್ತು ನಿಮಗೆ? ಬೇಜಾರಾಯಿತು, ಬಿಗ್ ಬಾಸ್ ನೋಡಲ್ಲ ಅಂದ್ಕೊಂಡಿದ್ದೆ, ಮತ್ತೆ ಅನ್ನಿಸ್ತು ಕಳಿಸ್ತಾರೆ ಅಂತ. ಬಟ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು. ಹಾಂ, ಚೆನ್ನಾಗಿ ಆಡ್ತಾರೆ. ಇನ್ನು ಅವ್ರು ಹಿಂಗೆ ಆಡ್ತಾ ಇದ್ರೆ ಫೈನಲ್ ತನಕ ಬರ್ತಾರೆ. ಓಕೆ, ಬಿಗ್ ಬಾಸ್ ಅಲ್ಲಿ ತುಂಬ ನಾಟಕ ಮಾಡ್ತಾರೆ ಯಾರು? ನಾಟಕ ಅಂತ ಹೇಳಿದ್ರೆ ಜಾನ್ವಿ, ಅಶ್ವಿನಿ ಇವರೇ. ಹಾಂ, ಅಂದರೆ ಈಗೋ ಇದೆ ಅಂತ ಅನಿಸುತ್ತೆ ಅವ್ರಿಗೆ. ಓವರ್ ಆ್ಯಕ್ಟಿಂಗ್ ಮಾಡೋದು. ಓವರ್ ಆ್ಯಕ್ಟಿಂಗು ಅದೇ ಜಾನ್ವಿ. ಅಶ್ವಿನಿ ಅವರು ಏ ಅಂತ ಅಂತಾರೆ ಬೇರೆಯವ್ರಿಗೆ, ಅವ್ರಂದ್ರೆ ಓಕೆ, ಬೇರೆಯವ್ರು ಅಂದ್ರೆ ತಪ್ಪಾದ್ರು. ಇಲ್ಲ, ಅದು ತಪ್ಪೇ. ಯಾಕಂದರೆ ಬಿಗ್ ಬಾಸ್ ಮನೆಗೆ ರೂಲ್ಸ್ ಅಂದರೆ ಎಲ್ಲ ರೂಲ್ಸೇ ಅಲ್ವಾ. ಇವಾಗ ಒಂದ್ಸತಿ ಕಳಿಸಿರ್ತಾರೆ, ರೂಲ್ ಬುಕ್ ಎಲ್ಲರೂ ಓದ್ಕೊಂಡು ಬಂದಿರ್ತಾರಲ್ವಾ, ಒಂದ್ಸತಿ ಕಳಿಸ್ಬೇಕು. ಈಗ ಅವ್ರಿಗೊಂದು ನ್ಯಾಯ, ಇನ್ನೊಂದಿಗೆ ಒಬ್ಬರಿಗೆ ನ್ಯಾಯ ಅಂತ ಒಂದು ಏನು ಹೇಳೋದು, ಒಬ್ರಿಗೆ ಮರ್ಯಾದೆ ಕೊಡಬೇಕು ಅಂದರೆ ಎಲ್ಲರೂ ಹೋಲ್ಸೇಲ್, ರಕ್ಷಿತಾನು ಸೇರಿಸ್ಕೊಂಡು, ಅವ್ರು ಚಿಕ್ಕವರು ಅಂತ ಇದು ಮಾಡಬಾರ್ದು, ಎಲ್ಲರಿಗೂ ಮರ್ಯಾದೆ ಕೊಡಬೇಕು. ಯಾರು ಹೆಲ್ಮೆಟ್ ಆಗ್ಬೋದು? ಎಲಿಮಿಟಾ ಈ ವಾರ ನಾಮಿನೇಷನ್ ಇಲ್ಲ ಅನ್ಸುತ್ತೆ. ನೆಕ್ಸ್ಟ್ ವೀಕ್ ಅಶ್ವಿನಿ ಗೌಡ, ಜಾನ್ವಿ ಅವರು ಹೋದ್ರೆ ಚೆನ್ನಾಗಿರುತ್ತೆ. ಯಾರು ಗೆಲ್ಬೇಕು? ರಕ್ಷಿತಾ ಗೆಲ್ಬೇಕಾ? ರಕ್ಷಿತಾಗ ಸ್ಟ್ರೆಂತ್ ಇದೆಯಾ ಗೆಲ್ಲೋಷ್ಟು? ಅಷ್ಟು ಇಲ್ಲ ಅನ್ಸುತ್ತೆ, ಬಟ್ ಅವರು ಹೊರ್ಗಡೆ ಇಟ್ಟಿರೋ ಇದು ನೋಡ್ಬಿಟ್ಟು ಅನ್ಬೋದು. ಅಂದರೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದೆ, ಗಿಲ್ಲಿ ನಟ ರಕ್ಷಿತಾ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಗಿಲ್ಲಿ ನಟ ಮತ್ತು ರಕ್ಷಿತಾ ಹೊರಗಡೆ ಹೇಗಿದ್ರು, ಬಿಗ್ ಬಾಸ್ ಮನೆ ಒಳಗಡೆ ಹಾಗೆ ಇದ್ದಾರೆ ಅನ್ನಿಸ್ತಿಲ್ಲ? ಹಾಂ ಸರ್, ಅಂದರೆ ಅವರು ಎಲ್ಲರ ಜೊತೆ ಚೆನ್ನಾಗಿರ್ತಾರೆ, ಜಗಳ ಅವರಾಗೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗಲ್ಲ, ಬಟ್ ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ತಗೋತಾ ಇದ್ದಾರೆ, ಅದು ತುಂಬ ಇಷ್ಟ ಆಗ್ತಾರೆ. ಇದು ಕಾಕ್ರೋಚ್ ಸುದ್ದಿ ಅವರು ಎಲ್ಲೋ ಡಬಲ್ಗೆ ಮಾಡ್ತಾ ಇರೋ ಅನ್ನಿಸ್ತಿಲ್ಲ ನಿಮಗೆ? ಏನು ಸರ್? ಕಾಕ್ರೋಚ್ ಸುದ್ದಿ ಇದೆಯಲ್ಲ, ಡಬಲ್ಗೆ ಮಾಡ್ತಾ ಇರೋ ಅನ್ನಿಸ್ತಿಲ್ಲ? ಐ ಡೋಂಟ್ ನೋ ಸರ್. ಅಂದರೆ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ, ಬಟ್ ಅದೇ ಇಲ್ಲಿ ಮಾತಾಡಿದ್ದು ತಗೊಂಡಾಗ ಅಲ್ಲಿ ಮಾತಾಡೋದು ಅದೊಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಅವರು ಫೈನಲಿಗೆ ಬರ್ಬೋದು, ಚಾನ್ಸ್ ಇದೆ. ಈಗ ಚಂದ್ರಪ್ರಭು ಹೇಗೆ ಆಡ್ತಾ ಇದ್ದಾರೆ? ಹಾಂ ಸರ್, ಪರವಾಗಿಲ್ಲ. ಅಂದರೆ ಅವರು ಹೊರಗಡೆ ಇಟ್ಟಿರೋ ಒಂದು ಹವಾನೇ ಬೇರೆ ಇದೆ, ಬಟ್ ಇವಾಗ ಒಳಗಡೆ ಯಾಕೋ ಸೈಲೆಂಟ್ ಆಗಿದ್ದಾರೆ. ಹಾಂ ಸರ್, ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್. ಸೂರಜ್ ಅವರು ಇವಾಗ ಮೊನ್ನೆ ಟಾಸ್ಕ್ ಆಯ್ತಲ್ಲ, ಅದರಲ್ಲಿ ತುಂಬ ಇಷ್ಟ ಆದರು, ಯಾಕಂದ್ರೆ ಅವ್ರು ತಂಡಕ್ಕೋಸ್ಕರ ಬಿಟ್ಕೊಟ್ರು, ಅದು ತುಂಬ ಇಷ್ಟ ಆಯಿತು. ಹಾಂ ಸರ್, ಚೆನ್ನಾಗಿ ಆಡ್ತಾ ಇದ್ದಾರೆ. ಅಂದರೆ ಅವರು ಅವ್ರಿಗೆ ಅಂತ ಹಾಡ್ಕೊತಾ ಇದ್ದಾರೆ, ಬಟ್ ಅವರು ಫೈನಲ್ಗೆ ಬರ್ಬೋದು ಅನ್ನೋದು ಒಂದು ಇದಿದೆ. ಅಂದರೆ ಫೈನಲಿಸ್ಟ್ 5 ಜನ ಇರ್ತಾರಲ್ಲ, ಅದರಲ್ಲಿ ಅವರು ಇರ್ಬೋದು. ಚೆನ್ನಾಗಿ ಆಡ್ತಾ ಇದ್ದಾರೆ, ಬಟ್ ಅವರು ಯಾರ ಜೊತೆನೂ ಕಿರ್ಚಾಗಲ್ಲ ಜಾಸ್ತಿ. ಈ ಸಲ ಬಿಗ್ ಬಾಸ್ ಅಲ್ಲಿ ಸ್ಪರ್ಧಿನೇ ಬರಬಾರ್ದು ಅಂದರೆ ಯಾರೇ ಇರ್ತಾರೆ? ಏನು ಸರ್? ಈ ಸೀಸನ್ ಅಲ್ಲಿ ಇಷ್ಟು ಸ್ಪರ್ಧಿಗಳಲ್ಲಿ ಈ ಸ್ಪರ್ಧಿ ಬೇಕಾಗಿರ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಅಶ್ವಿನಿ ಗೌಡ ಹೌದು ಸರ್, ಸುಮ್ಮನೆ ಬೇಕಾಬಿಟ್ಟು ಕಿರ್ಚಾಡ್ತಾರೆ, ಅವ್ರು ಹೇಳಿದ್ನೇ ಕೇಳಬೇಕು, ಬಿಗ್ ಬಾಸ್ ಹೇಳಿದ ರೂಲ್ಸ್ ಅಲ್ಲ ಅನ್ನಂಗೆ ಅವ್ರು ಇರ್ತಾರೆ. ಸೊ ಅದೆಲ್ಲೂ ಇಷ್ಟ ಆಗ್ತಾ ಇಲ್ಲ, ಹೊರಗಡೆ ಜನಕ್ಕೂ ಅದು ಇಷ್ಟ ಆಗ್ತಾ ಇಲ್ಲ ಅಂತ ಅನ್ಕೊಂಡು. ಹೌದು, ಅವ್ರದ್ದೇ ರೂಲ್ಸ್ ಬಿಗ್ ಬಾಸ್ ಮನೆಯಲ್ಲಿ ಸರ್. ಹೌದು. ಓಕೆ ಸರ್, ಥ್ಯಾಂಕ್ ಯು.